ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಥಂಬ್ನೈಲ್ ಮಾಡ್ಬೋದು ಪ್ರೊಫೆಷ್ನಲ್ ಆಗಿ. ಆ್ಯಂಡ್ ಹಾಗೆ ಈಸಿ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ಎಲ್ಲನೂ ಒಂದೊಂದಾಗಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮ ವೀಡಿಯೋಗೆ ಮೇಯ್ನಾಗಿ ಥಂಬ್ನೈಲೇ ಇಂಪಾರ್ಟೆಂಟು. ಯಾಕಂದರೆ ಯೂಟ್ಯೂಬ್ ಇಂಪ್ರೆಷನ್ ಕಳಿಸಿದಾಗ ಆಡಿಯನ್ಸ್ ನೋಡೋದು ಫಸ್ಟು ನಿಮ್ಮ ಥಂಬ್ನೈಲೇ. ಸೊ ನಿಮ್ಮ ಥಂಬ್ನೈಲ್ ಚೆನ್ನಾಗಿದ್ದರೆ ಕ್ಲಿಕ್ಕಬಲ್ ಆಗಿರುತ್ತೆ. ಓಕೆನಾ? ಸೊ ಯಾವ ಥರ ಥಂಬ್ನೈಲ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಗಾಯ್ಸ್ ಬನ್ನಿ ಗಾಯ್ಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಪಿಕ್ಸೆಲ್ ಲ್ಯಾಬ್ ಆ್ಯಪ್. ಓಕೆನಾ? ಇದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇದು ಹಳೆಯದು, ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನು ಫಸ್ಟು ನಾವು ಡಿಲೀಟ್ ಮಾಡಬೇಕು. ಸೊ ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ. ಇಲ್ಲಿ ನ್ಯೂ ಟೆಕ್ಸ್ಟು, ಇಲ್ಲಿ ಡಿಲೀಟ್ ಆಪ್ಷನ್ ಕಾಣಿಸ್ತಿರಬೇಕು. ಕೆಲವ್ರಿಗೆ ಗೊತ್ತಾಗಲ್ಲ, ಹಾಗಾಗಿ ನಾನು ಒಂದೊಂದು ನಿಮಗೆ ಮಾರ್ಕ್ ಮಾಡ್ತೀನಿ. ಓಕೆನಾ? ಸೊ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿ. ಅದು ಆದಮೇಲೆ ಗೈಸ್, ನಿಮಗೆ ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಫಸ್ಟು ಇಮೇಜ್ ಸೈಜನ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇಮೇಜ್ ಸೈಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಮೇಲೆ. ಅದು ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸಿಂಪಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈಜ್ನ ಯೂಟ್ಯೂಬ್ ಥಂಬ್ನೈಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮ್ಗೆ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಯೂಟ್ಯೂಬ್ ಥಂಬ್ನೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡಿ. ಓಕೆನಾ? ಓಕೆ ಮಾಡಾದಮೇಲೆ ಇಲ್ಲಿ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲಿ ನಾವು ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು. ನೋಡಿ, ನಾವು ಯಾವ ಥರ ಕಲರ್ ಸೆಲೆಕ್ಟ್ ಮಾಡಬೇಕಂದ್ರೆ, ಇಲ್ಲಿ ನಿಮ್ಗೊಂದು ಲಾಸ್ಟಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಲ್ಲಿ ನೀವು ಯಾವುದು ಬೇಕೋ ಆ ಕಲರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಈ ಥರ. ಇಲ್ಲ ಅಂದರೆ ನಿಮಗೆ ಇಲ್ಲಿ ಸಿಂಗಲ್ ಕಲರು ಸೆಲೆಕ್ಟ್ ಮಾಡ್ಕೋಬೋದು, ಡಬಲ್ ಕಲರು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಕ್ರಿಯೇಟ್ನೂ ಮಾಡ್ಕೋಬೋದು ನೀವು ಓನಾಗಿ. ನಿಮ್ಗೆ ಯಾವ ಕಲರ್ ಬೇಕು ಅದು ಮಿಕ್ಸೆಡ್ ಆಗಿ. ಓಕೆನಾ? ಸೊ ನಾವು ಈಗ ಇದೆಲ್ಲ ಬೇಡ ಅಂದರೆ ಸಿಂಪಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಏನು ಗೂಗಲಲ್ಲಿ ಡೌನ್ಲೋಡ್ ಮಾಡಿರ್ತೀವಿ ಕಲರ್ಸ್ನ, ಅಂದರೆ ಬ್ಯಾಕ್ಗ್ರೌಂಡ್ಸ್ನ, ಅದನ್ನು ನಾವು ಆ್ಯಡ್ ಮಾಡಬೇಕು. ಯಾವ ಥರ ಫ್ರಮ್ ಗ್ಯಾಲರಿಯಲ್ಲಿ ಹೋಗಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ನಾವು ಏನು ಡೌನ್ಲೋಡ್ ಮಾಡಿರ್ತೀವಿ ಥಂಬ್ನೈಲ್ಸ್ ಬ್ಯಾಕ್ಗ್ರೌಂಡು ಗೂಗಲಲ್ಲಿ, ಅದನ್ನು ಯಾವ ಥರ ಆ್ಯಡ್ ಮಾಡೋದು, ಈ ಥರ. ಈಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಈ ಥರ ಯಾವುದಾದ್ರೂ ಒಂದು ನಾವು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಿಂಪಲಿ ರೈಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಕೆಳಗಡೆ, ನಿಮಗೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ನಾವು ಇದೇನು ಮಾಡಬೇಕೀಗ, ಕೆಳಗೆ ಸ್ಕ್ರಾಲ್ ಮಾಡಿಬಿಟ್ಟು ಈ ಥರ ದೊಡ್ಡದು ಮಾಡಬೇಕು ಇದನ್ನು. ಓಕೆನಾ? ಈ ಥರ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಫುಲ್ ಸ್ಕ್ರೀನ್ಗೆ ತೊಗೊಬನ್ನಿ ಈ ಕಲರ್ನ. ಓಕೆ, ಇದಾಯಿತು, ನಮ್ಮದು ಒಂದು ಕಲರ್ ಕ್ರಿಯೇಟ್ ಆಯಿತು. ಓಕೆನಾ? ಈ ಥರ. ಅದಾದಮೇಲೆ ನಾವು ಇದು ಅಲ್ಲಾಡಬಾರ್ದಲ್ವ, ಅದಕ್ಕೆ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಲಾಕ್ ಮಾಡೋಣ. ಓಕೆನಾ? ಇಲ್ಲಿ ಲಾಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಕ್ನ ಮಾಡಿ. ಓಕೆನಾ? ಬೈ ಚಾನ್ಸ್ ನಾವು ಲಾಕ್ ಮಾಡಿಲ್ಲ ಅಂದರೆ ಅಲ್ಲಾಡುತ್ತೆ. ಯಾವ ಥರ ನೋಡಿ, ಈಗ ಲಾಕ್ ಓಪನ್ ಮಾಡಿದ್ದೀನಿ, ನಾವು ಅದಕ್ಕೆ ಟಚ್ ಮಾಡಿದ್ರೆ ಈ ಥರ ಅಲ್ಲಾಡುತ್ತೆ. ಸೊ ಹಾಗಾಗಿ ನಾವೇನು ಮಾಡೋದು, ಲಾಕ್ ಮಾಡೋದು. ಓಕೆನಾ? ಸೊ ಲಾಕ್ ಮಾಡ್ಕೊಳ್ಳಿ. ಅದು ಆದಮೇಲೆ ಈಗ ನಾವೇನು ಮಾಡಬೇಕು, ಈಗ ಸಿಂಪಲಿ ನಾನು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮಗೆ ಒಂದು ಶೇಪ್ ಬೇಕು, ಶೇಪ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಶೇಪ್ ಬೇಕು, ಅದಕ್ಕೆ ಆ್ಯಡ್ ಮಾಡಬೇಕಲ್ಲ, ಯಾವ ಥರ ಆ್ಯಡ್ ಮಾಡೋದಂತ. ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿದೆ ಶೇಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಇಂಟರ್ಫೇಸ್ ನಮಗೆ ಬರುತ್ತೆ. ಇದು ನಾವು ಏನು ಮಾಡಬೇಕೀಗ, ಈ ಥರ ಲೈನ್ ಇದೆಯಲ್ಲ ಬ್ಲ್ಯಾಕ್ ಕಲರ್ ಡಾಟ್ಸು, ಅದನ್ನು ಈ ಥರ ಎಳೆದ್ಬಿಟ್ಟು ದೊಡ್ಡದು ಚಿಕ್ಕದು ಈ ಥರ ನಾವು ಸೆಲೆಕ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡೋದು. ಓಕೆನಾ? ಈ ಥರ ಅಡ್ಜಸ್ಟ್ ಮಾಡಿದ್ರೆ ನೋಡಿ ಈ ಥರ ಒಂದು ಟ್ಯಾಗ್ ಥರ ಪ್ರಿಪೇರ್ ಆಗುತ್ತೆ. ಆಮೇಲೆ ಇದ್ರ ಮೇಲೆ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು ನಿಮಿಷ. ಓಕೆನಾ? ಈ ಥರ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಶೋ ಆಗುತ್ತೆ ನಮಗೆ. ಈ ಥರ ಶೋ ಆದಮೇಲೆ ನಾವು ಯಾವ ಥರ ಇದಕ್ಕೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ಅಂತ ಹೇಳ್ತೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದಾದಮೇಲೆ ಇಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿ, ಅದು ಓಪನ್ ಆಗುತ್ತೆ. ಇಲ್ಲಿ ಡಿಲೀಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಡಿಲೀಟ್ ಮಾಡ್ಕೊಳ್ಳಿ ಆ ಟೆಕ್ಸ್ಟ್ ಇದೆಯಲ್ಲ, ಆ ಟೆಕ್ಸ್ಟ್ನ. ಅದಾದಮೇಲೆ ಇಲ್ಲಿ ನೀವು ಏನು ಟೆಕ್ಸ್ಟು ನಿಮ್ಮ ಥಂಬ್ನೈಲ್ದು ಏನಿದೆ ಅದನ್ನು, ಅದ್ರ ಬಗ್ಗೆ ವೀಡಿಯೋದಲ್ಲಿ ಏನರ ಬಗ್ಗೆ ಇದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ನಾನು ಸಿಂಪಲಾಗಿ ಥಂಬ್ನೈಲ್ ಮಾಡೋದು ಹೇಗೆ ಅಂತಲೇ ಟೈಪ್ ಮಾಡ್ಕೋತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಓಕೆನಾ ಗೈಸ್? ಓಕೆ, ನಾನು ಇದು ಟೈಪ್ ಮಾಡಿದ್ದೀನಿ. ಅದು ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಟೈಪ್ ಮಾಡಿದ್ದೀನಿ. ಈ ಥರ ಅಡ್ಜಸ್ಟ್ ಮಾಡೋದು. ಓಕೆನಾ? ಈ ಥರ ದೊಡ್ಡದು ಚಿಕ್ಕದು ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆನಾ?
ಅದಾದಮೇಲೆ ನಾವು ಎ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗಿಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಎ ಆಪ್ಷನ್ ಅಂದರೆ ಅದು ನಾವು ಟೆಕ್ಸ್ಟಿಗೆ ಎಡಿಟ್ ಮಾಡೋದು, ಓಕೆನಾ. ಅದಕ್ಕೆ ಬಂದುಬಿಟ್ಟು ಈಗ ನಾವೇನು ಮಾಡೋಣ, ಇಲ್ಲಿ ಬಿ ಸ್ಟೈಲ್ ಅಂತ ಒಂದು ಆಪ್ಷನ್ ಇದೆ, ಬಿ ನಾನು ಮಾರ್ಕ್ ಮಾಡ್ತೀನಿ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಸ್ಟಾರ್ಟಿಂಗಲ್ಲೇ ಬಿ ಅಂತ ಒಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೇನಾಗುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ ಫಾಂಟ್ಸು, ಓಕೆನಾ ಗೈಸ್. ಅದಾದಮೇಲೆ ನಾವು ಎ ಬಿ ಫಾಂಟ್ನ ಬಂದುಬಿಟ್ಟು ಸೆಲೆಕ್ಟ್ ಫಾಂಟ್ಸ್ ಫಾಂಟ್ಸ್ನ ಸ್ಟೈಲ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಎ ಬಿ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಫಾಂಟ್ಸ್ ಈ ಥರ ಓಪನ್ ಆಗುತ್ತೆ. ನೀವು ಆ್ಯಡ್ ಮಾಡಿದರೂ ಅದು ಶೋ ಆಗುತ್ತೆ, ಇಲ್ಲ ರೀಸೆಂಟ್ ಫಾಂಟಲ್ಲಿ ಅದು ಶೋ ಆಗುತ್ತೆ ನೀವು ಯಾವ್ದು ಯೂಸ್ ಮಾಡಿದ್ದೀರಾ ಅಂತ, ಓಕೆ. ನಾನು ಸಿಂಪಲಿ ಒಂದು ಫಾಂಟ್ನ ಬಂದುಬಿಟ್ಟು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೇ ಒಂದು ಫಾಂಟ್ ಇದೆಯಲ್ಲ, ನಾನು ಇದನ್ನು ಆ್ಯಡ್ ಮಾಡ್ತಿದ್ದೀನಿ, ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈಗ ಈ ಥರ ಇಂಟರ್ಫೇಸು ಈ ಥರ ಫಾಂಟು ಬಂದುಬಿಟ್ಟು ಚೇಂಜ್ ಆಗಿದೆ, ಈ ಥರ ಕಾಣುತ್ತೆ ನಮಗೆ, ಓಕೆನಾ. ಇದೆಲ್ಲ ಆದಮೇಲೆ ಈಗ PNGs ಯಾವ ಥರ ಆ್ಯಡ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ಫಸ್ಟ್ ನಾವು ಲಾಕ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅಲ್ಲಾಡುತ್ತೆ, ಓಕೆನಾ. ಇದನ್ನು ಲಾಕ್ ಮಾಡ್ಕೊಳ್ಳಿ. ಈಗ ನೀವೇನೇನೆಲ್ಲ ಆ್ಯಡ್ ಮಾಡಿರ್ತೀನ ಅದನ್ನೆಲ್ಲ ಲಾಕ್ ಮಾಡ್ತಾ ಹೋಗಿ, ಓಕೆನಾ. ಅದಾದಮೇಲೆ ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು PNGsನ ಯಾವ ಥರ ಆ್ಯಡ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಓಕೆನಾ. ಇಲ್ಲಿ ಸಿಂಪಲಿ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು PNGನ ನಾನು ಆ್ಯಡ್ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀರಾ ಅದ್ರ PNGನ ನೀವು ಆ್ಯಡ್ ಮಾಡ್ಕೋಬೋದು, ಓಕೆನಾ ಗೈಸ್. ಸೊ ಸಿಂಪಲ್ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಇರೋ PNGನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಆ್ಯಡ್ ಮಾಡೋದು, ಓಕೆನಾ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಚಿಕ್ಕದು ಈ ಥರ ಮಾಡಿದ್ರೆ ಚಿಕ್ಕದಾಗುತ್ತೆ, ದೊಡ್ಡದು ಆಗುತ್ತೆ. ನೀವು ದೊಡ್ಡದು ಬೇಕಿದ್ರೂ ಇಡ್ಬೋದು, ಚಿಕ್ಕದು ಬೇಕಿದ್ರೂ ಇಡ್ಬೋದು, ಓಕೆನಾ ಗೈಸ್. ಇದಾಗಿದೆ. ನಾನು ಇನ್ನೊಂದು PNGನ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ಈ PNGನ ನಾನು ಆ್ಯಡ್ ಮಾಡಿದ್ದೀನಿ. ಇದು ಆ್ಯಡ್ ಮಾಡಿದರೆ ಇದು ವೈಟ್ ಎಲ್ಲ ಕಾಣಿಸ್ತದೆ ನಮಗೆ. ಸೊ ನಮ್ಗೆ ಈ ಥರ ಬೇಡ, ನಾವು ಈಗೇನು ಆ್ಯಡ್ ಮಾಡಿದ್ದೀವಿ ಆ ಶಾರ್ಟ್ದು PNG ಆ ಥರ ಟೈಪಲ್ಲಿ ಬೇಕು. ಸಿಂಪಲಿ ನಾವು ಇದನ್ನು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ, ಓಕೆನಾ. ನಮಗೆ ಈ ಥರ ಬೇಡ, ಈ ಥರ ಬೇಕು, ಓಕೆನಾ. ಹಾಗಾಗಿ ಇದು ರಿಮೂವ್ ಮಾಡೋದು ಯಾವ ಥರ ಬ್ಯಾಕ್ಗ್ರೌಂಡ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪಲಿ ನಾವು ಇದೇನು ಮಾಡೋಣ, ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಸಿಂಪಲಿ ಈಗ ಬ್ಯಾಕ್ ಹೋಗ್ಬಿಟ್ಟು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಾದಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿ. ನಂದು ಆಲ್ರೆಡಿ ಟೈಪಲ್ಲಿದೆ ಇಲ್ಲಿ ಸರ್ಚ್ ರೀಸೆಂಟ್ ಲಿಸ್ಟಲ್ಲಿ. ಸೊ ನೀವು ಟೈಪ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ರಿಮೂವರ್. ಸೊ ಫಸ್ಟಲ್ಲೇ ನಿಮಗೆ ಕಾಣುತ್ತೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನು, ಅದ್ರ ಮೇಲೆ ಸಿಂಪಲಿ ಟ್ಯಾಪ್ ಮಾಡಿ, ಓಕೆನಾ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ನೋಡಿ, ಈ ಥರ, ಓಕೆನಾ. ಇಲ್ಲಿ ನೀವು ಅಪ್ಲೋಡ್ ಇಮೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ PNGದು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಫೋಟೋನ, ಓಕೆನಾ. ನಾನು ಇದು ಒಂದು YT ಸ್ಟುಡಿಯೋದೊಂದು ತೋರಿಸಿದ್ದೆ ನಿಮಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ. ಇದನ್ನು ನಾವು ಈಗ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಇದು ರಿಮೂವ್ ಮಾಡಿಕೊಡುತ್ತೆ ನಮಗೆ, ಆ ವೈಟ್ ಕಲರ್ ಏನಿತ್ತು ಅದನ್ನು ರಿಮೂವ್ ಮಾಡಿಕೊಡುತ್ತೆ. ಸೊ ನಾವು ರಿಮೂವ್ ಆಗಿದೆ. ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ, ಓಕೆನಾ ಗೈಸ್. ಸೊ ಡೌನ್ಲೋಡ್ ಆಗಿದೆ. ಈಗ ನಾವೇನು ಮಾಡೋಣ, ಸಿಂಪಲಿ ಬ್ಯಾಕ್ ಹೋಗ್ಬಿಟ್ಟು ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಓಪನ್ ಮಾಡೋಣ. ಇಲ್ಲಿಂದ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ನೋಡಿ, ಈಗ ನಾವು ಏನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ವಿ PNGದು ಅದು ಈ ಥರ ರಿಮೂವ್ ಆಗಿದೆ. ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಓಕೆನಾ. ಸೊ ಒಂದಾಯಿತು ನಾನು ಟೆಕ್ಸ್ಟ್ ಆ್ಯಡ್ ಮಾಡೋದು, ಒಂದು ಶೇಪ್ ಬಂದುಬಿಟ್ಟು ಯಾವ ಥರ ಆ್ಯಡ್ ಮಾಡೋದು, ಬ್ಯಾಕ್ಗ್ರೌಂಡು ಯಾವ ಥರ ಆ್ಯಡ್ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದೀನಿ. ಇವಿಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡೋಣ ಶೇಪ್ ಇಲ್ಲದೆ ಟೆಕ್ಸ್ಟ್ನ ಯಾವ ಥರ ಆ್ಯಡ್ ಮಾಡೋದು. ಈಗ ನಾವು ಶೇಪು ಟ್ಯಾಗ್ ಮೇಲೆ ಹಾಕಿದ್ದೀವಲ್ಲ, ಹಂಗೆ ನಾರ್ಮಲಾಗಿ ಟೆಕ್ಸ್ಟ್ ಯಾವ ಥರ ಆ್ಯಡ್ ಮಾಡೋದು. ಸಿಂಪಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ ಟೆಕ್ಸ್ಟ್ ಇರೋದನ್ನು ಡಿಲೀಟ್ ಮಾಡಿ. ಅದಾದಮೇಲೆ ಇಲ್ಲೇನಾದರೂ ನೀವು ಟೈಪ್ ಮಾಡಿ, ನಿಮ್ಮ ಇಷ್ಟ, ನಿಮ್ಮದು ಅಂದರೆ ನಿಮ್ಮದು ವೀಡಿಯೋದಲ್ಲಿ ಏನಿದೆ ಅದನ್ನು ಟೈಪ್ ಮಾಡಿ. ಆದಮೇಲೆ ಇಲ್ಲಿ ನೋಡಿ ಕಲರ್ ಬಂದುಬಿಟ್ಟು ನಮಗೆ ಚೇಂಜ್ ಮಾಡಬೇಕು. ಸಿಂಪಲಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ, ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್ ನಿಮಗೆ ತುಂಬ ಕಲರ್ಸ್ ಸಿಗುತ್ತೆ. ನೀವು ಯಾವ ಕಲರ್ ಬೇಕಿದ್ರೂ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಟ್ಕೋಬೋದು, ಓಕೆನಾ. ಈ ಥರ ಕಲರ್ ಬಂದುಬಿಟ್ಟು ಚೇಂಜ್ ಮಾಡೋದು. ನಾನು ಸಿಂಪಲಿ ಗ್ರೀನೇ ಇಡ್ತೀನಿ ನೋಡಿ, ಗ್ರೀನ್ ಇಟ್ಟಿದ್ದೀನಿ, ಬಟ್ ಈಗ ಖಾಲಿ ಕಾಣಿಸ್ತಿದೆ, ಏನಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಈಗ ನಾವು ಇದಕ್ಕೆ ಸ್ಟ್ರೋಕ್ ಕೊಡೋಣ, ಓಕೆನಾ. ಈ ಟೆಕ್ಸ್ಟಿಗೆ ಸ್ಟ್ರೋಕ್ ಆಪ್ಷನ್ ಇದೆ ಇಲ್ಲಿ ನಿಮಗೆ ಮಾರ್ಕ್ ಮಾಡಿದ್ದೀನಿ. ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಎನೇಬಲ್ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಅದು ಸ್ವಲ್ಪ ಡಾರ್ಕ್ ಆಗಿದೆ ನಮ್ಮದು. ಇದು ಏನು ಮಾಡೋಣ, ಸ್ಟ್ರೋಕ್ ವಿಡ್ತ್ ಬಂದುಬಿಟ್ಟು 10ಗೆ ಇಡೋಣ, ಓಕೆನಾ. ನೋಡಿ ಈಗ ಸ್ವಲ್ಪ ನಮಗೆ
ಡಾರ್ಕಾಗಿ ಕಾಣಿಸ್ತಾ ಇದೆ. ಓಕೆನಾ ಗೈಸ್, ನೋಡಿ ಈ ಥರ ಬಂದುಬಿಟ್ಟು ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಿಬಿಟ್ಟು ಕಲರ್ ಆ್ಯಡ್ ಮಾಡಿಬಿಟ್ಟು ಸ್ಟ್ರೋಕ್ನ ಕೊಡೋದು. ಓಕೆನಾ, ಈ ಥರ. ಅದಾದಮೇಲೆ ಗೈಸ್ ಈಗ ನಿಮಗೆ ಹೇಳ್ಕೊಡ್ತೀನಿ ನಾವು ಯಾವ ಥರ ನಾವು ಫೋಟೋನ ಆ್ಯಡ್ ಮಾಡ್ಬೋದು ಅಂತ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವೀಗ ಏನು ಮಾಡೋಣ, ಸೀದಾ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಈಗ ನಾವೇನು ಮಾಡಬೇಕು, ಫೋಟೋದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು. ನೀವೇನು ಫೋಟೋ ಕ್ಲಿಕ್ ಮಾಡಿಟ್ಟಿರ್ತೀರ ನಿಮ್ಮ ಇದಕ್ಕೆ, ಆ ಫೋಟೋದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು. ನಿಮ್ಮ ಥಂಬ್ನೇಲ್ಗೆ ಏನು ಫೋಟೋ ಕ್ಲಿಕ್ ಮಾಡಿರ್ತೀರ ಅದ್ರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು. ಸೊ ಸಿಂಪಲಿ ಬ್ಯಾಕ್ಗ್ರೌಂಡ್ ರಿಮೂವರ್ಗೆ ಹೋಗ್ಬಿಟ್ಟು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಅಕಾರ್ಡಿಂಗ್ ನೀವು ಯಾವುದಾದ್ರೂ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮದು. ಓಕೆನಾ ಗೈಸ್, ನಾವು ಸಿಂಪಲಿ ಒಂದು ಫೋಟೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಇದು ರಿಮೂವ್ ಆದಮೇಲೆ ಯಾವ ಥರ ಆ್ಯಡ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಸಿಂಪಲಿ ಈಗ ನಮ್ಮದು ಪ್ರಿಪೇರ್ ಆಗ್ತಿದೆ. ಸೊ ಈಗ ನಾವೇನು ಮಾಡ್ಕೊಳ್ಳೋಣ, ಇದು ರಿಮೂವ್ ಆದಮೇಲೆ ಸಿಂಪಲಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ ಗೈಸ್, ಇಲ್ಲಿ ನೋಡಿ ಈಗ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಈಗ ಏನು ಮಾಡೋದು, ಈಗ ನಾವು ನಮ್ಮದು ಪಿಕ್ಸೆಲ್ ಲ್ಯಾಬಿಗೆ ಬಂದುಬಿಟ್ಟು ಫ್ರಮ್ ಗ್ಯಾಲರಿ, ಈಗ ಪ್ಲಸ್ ಐಕಾನ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು. ನೀವು ನಿಮ್ಮ ಅಕಾರ್ಡಿಂಗ್ ನೀವು ಎಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಆದಮೇಲೆ ಗೈಸ್ ನಾವಿಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದಕ್ಕೆ ಸ್ಟ್ರೋಕ್ ಕೊಡೋಣ, ಯಾವ ಥರ ಅಂತ ತೋರಿಸ್ತೀನಿ. ಇದನ್ನು ಈ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎನೇಬಲ್ ಮಾಡಿ. ನೋಡಿ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಈ ಥರ ಸ್ಟ್ರೋಕ್ ಕೊಡೋದು. ನೀವು ಎಷ್ಟು ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೊಬೋದು ನಿಮ್ಮ ಅಕಾರ್ಡಿಂಗ್. ಓಕೆನಾ ಗೈಸ್, ಸ್ಟ್ರೋಕ್ ಆಪ್ಷನ್ ಇದೆಯಲ್ಲ ಅದನ್ನು ಎನೇಬಲ್ ಮಾಡಿಕೊಂಡು ನೀವು ಇದು ಈ ಥರ ನೀವು ಸ್ಟ್ರೋಕು ನೀವು ಎಷ್ಟು ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ನಮ್ದು ಇಷ್ಟ ಆಯಿತು ಕೆಲಸ. ಇದು ನಾನು ನಿಮಗೆ ಬೇಸಿಕ್ ನಾನು ನಿಮ್ಗೆ ಇಷ್ಟು ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಅಕಾರ್ಡಿಂಗ್ ಏನಾದರೂ ಬರೆದ್ಬಿಟ್ಟು ಈ ಥರ ಮಾಡ್ಬೋದು. ಅದಾದಮೇಲೆ ಗೈಸ್ ನಾವೀಗ ಸಿಂಪಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಮೆಮೊರಿ ಆಪ್ಷನು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಎರಡನೇ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಕೆಳಗಡೆ ಕಸ್ಟಮ್ ಅಂತ ಇದೆಯಲ್ಲ ಅದರದ್ದು ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ನಿಮಗೆ. ಸಿಂಪಲಿ ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡ್ತೀನಿ. ಕೆಳಗಡೆ ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನಾವೇನು ಮಾಡಬೇಕು, ಸೇವ್ ಟು ಗ್ಯಾಲರಿ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಬೇಕು. ಇಲ್ಲೊಂದು ಆ್ಯಡ್ ತೋರಿಸ್ತಾರೆ. ಅದು ಆದಮೇಲೆ ನಮ್ಮದು ಏನು ಫೋಟೋ ನಾವು ಡೌನ್ಲೋಡ್ ಮಾಡಿದ್ವಿ ಅದು ಬಂದುಬಿಟ್ಟು ಸೇವ್ ಆಗುತ್ತೆ ನಮ್ಮ ಗ್ಯಾಲ್ರಿಗೆ. ಓಕೆನಾ, ಇದು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಂದ ರಾಂಗ್ ಬಟನ್ ಮಾಡೋಣ. ಈಗ ನಮ್ಮದು ಫೋಟೋ ಬಂದುಬಿಟ್ಟು ಸೇವ್ ಆಗಿದೆ ಗ್ಯಾಲ್ರಿಯಲ್ಲಿ. ಈಗ ನಾನು ತೋರಿಸ್ತೇನೆ ನಿಮಗೆ ಒಂದು ಸಲ. ಇಲ್ಲಿ ನೋಡಿ ಗೈಸ್ ಈ ಥರ. ಓಕೆನಾ, ಇದೇ ಥರ ಮಾಡೋದು. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.